60 ದಿವಸದಲ್ಲಿ 1,00,000 ದುಡಿಯಕ್ಕಾಗುತ್ತಾ? 60 ದಿವಸದಲ್ಲಿ 1,00,000 ರೂಪಾಯಿ ದುಡಿಯೋ ಚಾಲೆಂಜ್ ಅಲ್ಲಿ ಇವತ್ತು ಡೇ 35. ಬೆಳಗ್ಗೆ ನೋಡ್ಕೊರು ನಮ್ಮ ಮರ್ದಂಗಡಿ ಅವ್ರ ಬಾಡಿಗೆ ಬಂತು. ಮಸ್ತಾಗಿ ಎಲ್ಲ ಉದ್ದುದ್ದಾನೆ, ಎಲ್ಲ ನೀಟಾಗಿ ಲೋಡ್ ಮಾಡ್ಕೊ ಬಂದೆ. ಇಲ್ಲಿ ತಗೊಬಂದು ಅನ್ಲೋಡ್ ಪಾಯಿಂಟ್ ಹಾಕ್ತೆ. ತಮಿಳ್ ಗ್ಯಾಂಗ್ ಅವ್ರು ಮೊದಲೇ ಗೊತ್ತಲ್ಲ, ರಪ್ ಅಂತ ಅನ್ಲೋಡ್ ಮಾಡ್ಬಿಟ್ರು. ಅನ್ಲೋಡ್ ಮಾಡ್ಬಿಟ್ಟು ಬಾಡಿಗೆ ಕಾಸು 500 ರೂಪಾಯಿ ಕೈ ಕೊಟ್ರು, ತಗೋಪ ಇಕ್ಕೋ ಅಂತ. ಅವು ಬಾಡಿಗೆ ಇಲ್ಲ ಅಂತ ಸ್ಟ್ಯಾಂಡ್ ಕಡೆ ಹೊಂಟೋಗಿದೆ. ಸ್ಟ್ಯಾಂಡ್ಗೆ ಹೋಗಿದ್ದು ನನಗೆ 4 ಮೋರಿಕಲ್ ಹಾಕೊಡ್ಬೇಕು, ಕಗ್ಲಿ ಪೂರ್ತಿನ ತಾತ್ಕೊಂಡಿಗೆ ಅಂದ್ರು. ಹೋಗೆಲ್ಲ ನೀಟಾಗಿ ಲೋಡ್ ಮಾಡಿಸ್ಕೊಂಡೆ. ಇಲ್ಲಿ ತಗೊಬಂದು ಅನ್ಲೋಡಿಂಗ್ ನಾನೇ ಮಾಡಿದೆ. ಎಲ್ಲ ಅನ್ಲೋಡಿಂಗ್ ಎಲ್ಲ ಮಾತಾಡ್ಕೊಂಡಿದ್ದೆ. ನಾನೇ ಅನ್ಲೋಡಿಂಗ್ ಮಾಡಬೇಕು ಅಂದಿದ್ರು ಕಸ್ಟಮರು. ಅನ್ಲೋಡಿಂಗ್ ಮಾಡಿ 500 ರೂಪಾಯಿ ಬಾಡಿಗೆ ಕಾಸು ಇಸ್ಕೊಂಡೆ ಇದ್ರದ್ದು. ನಮ್ಮ ಕಾರ್ಪೆಂಟರ್ ನನ್ನ ಬಾಡಿಗೆ ಬಂದು ಗುರು, ಪಾಪ ಯಾರೋ ಅಂಕಲ್ ವಯಸ್ಸಾಗಿದ್ದವ್ರು ಲೋಡ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಲೋಡ್ ಮಾಡೋಕ್ಕೆ. ಎಲ್ಲ ನೀಟಾಗಿ ಲೋಡ್ ಮಾಡ್ಕೊಂಡು ಅಣ್ಣನ ಕೇಳ್ಕೊಂಡು ಐಟಮ್ ಇನ್ನೂ ಏನಾರು ಆಯ್ತಾ ಇಲ್ಲಿಂದ ಹಾಕೊಂಡೋಗ್ಬೇಕು ಅಂತ. ಏನಿಲ್ಲ ಹಾಕೊಂಡು ಹೊಲ್ಡು ಅಲ್ಲಿಂದ ಅಂದರು. ಇದಿದ್ದು ಲೋಕಲ್ಗೆ ಬಾಡಿಗೆ ಎತ್ಕೊಬಂದು ಇಲ್ಲಿ ಬಿಲ್ಡಿಂಗ್ ಹತ್ರ ಆಗದೆ ನೋಡ್ರಿ. ಇಲ್ಲಿ 5-6 ಜನ ಅವ್ರೆ ಅನ್ಲೋಡ್ ಮಾಡ್ಕೊಳ್ಳೋಕೆ. ಮಸ್ತಾಗಿ ಫೋನ್ ನೋಡ್ಕೊಂಡು ಇಲ್ಲ ಟೈಮ್ ಪಾಸ್ ಮಾಡ್ಕೊಂಡಿದ್ದೆ ಅನ್ಲೋಡ್ ಮಾಡೋಗಂಟ. ಅನ್ಲೋಡ್ ಮಾಡ್ಬಿಟ್ಟು 300 ರೂಪಾಯಿ ಬಾಡಿಗೆ ಕಾಸು ಕೊಟ್ರು ಕೈಗೆ. ನನ್ನೇನು ಗಾಂಡು ಅಂತ ತಿಳ್ಕೊಂಡಿದ್ಯಾ? ನಾನು ಗಾಂಡು ಅಲ್ಲ, ಗಾಂಡೀವಿ. ಸಾಯಂಕಾಲ ಗಂಟ ಬಾಡಿಗೆನೇ ಇದ್ದಿಲ್ಲ, ಅದಕ್ಕೆ ಮನೆ ಕಡೆ ಹೊರಟ್ಬಿಟ್ಟಿದೆ. ಮನೆಗೆ ಹೋಗಿದ್ದು ನನಗೆ ವೆಲ್ಡಿಂಗ್ ಅಣ್ಣ ಫೋನ್ ಮಾಡ್ಬಿಟ್ಟು ಬೈಲಿ ಒಂದು ಗೇಟ್ ಐತೆ ಲೋಕಲ್ಗೆ ಹಾಕೊಟ್ಬಿಡು ಅಂದ್ರು. ಹೋಗೆಲ್ಲ ನೀಟಾಗಿ ಲೋಡ್ ಮಾಡಿಸ್ಕೊಂಡು ಅಗ್ಗಿ ಹೊಡ್ಕೊ ಬಂದೆ. ಇಲ್ಲಿ ಎತ್ಕೊಬಂದು ಬಿಲ್ಡಿಂಗ್ ಹತ್ರ ಹಾಕ್ದೆ ಗುರು. ಹಿಂದಿಯವ್ರು ಎಷ್ಟು ಒಳ್ಳೆಯವರು ಅಷ್ಟು ಕೆಟ್ಟವ್ರು ಇರ್ತಾರೆ. ಇಲ್ಲಿಗೆ ತಗೊಬಂದು ಹಾಕಿದ್ರೆ ಅನ್ಲೋಡ್ ಮಾಡೋಣ ಬಾಣ ಅಂತ ಕೇಳಿದ್ರೆ ಕಾಸು ಕೇಳ್ತವ್ರೆ. ಅದು ಎಷ್ಟು 200 ರೂಪಾಯಿ ಕೇಳ್ತವ್ರೆ ಅನ್ಲೋಡಿಂಗ್ಗೆ, ಒಂದೇ ಒಂದು ಗೇಟ್ಗೆ. ನಾವೇ ಅನ್ಲೋಡ್ ಮಾಡೋಣ ಬಾಣ ಅಂತ ಅವ್ನ ಕರ್ಕೊಂಡು ಎಲ್ಲ ಅನ್ಲೋಡ್ ಮಾಡಿ ಬಿಸಾಕ್ದು. ಅಣ್ಣ ಖುಷಿಯಾಗಿ 300 ರೂಪಾಯಿ ಕೈ ಕೊಟ್ಟರು. ಇವತ್ತಿನ ಅರ್ನಿಂಗ್ ಬಂದು 1600 ರೂಪಾಯಿ. ಅದ್ರಲ್ಲಿ 300 ರೂಪಾಯಿ ಡೀಸೆಲ್ ಹೋಗೈತೆ. ಇವತ್ತೆಲ್ಲ ಆಚೆ ಗಾಡಿ ಹೋಗಿಲ್ಲ, ಎಲ್ಲ ಲೋಕಲ್ ಓಡಾಡಿದ್ದು ಇವತ್ತು.